ಪಾರುಲ್ ಅವ್ರ ಸಂಗೀತ ಒಂದೇ ಮನೆಯ ಸೊಸೆಯಂದಿರು. ಅವರ ಮನೆ ಅಕ್ಕದ ಪಕ್ಕದಲ್ಲೇ ಇತ್ತು. ಒಂದೇ ವಿಷಯ ಏನಂದ್ರೆ ಪಾರುಲ್ನ ಮನೆ ತುಂಬಾ ದೊಡ್ಡದು. ಅವರ ಗಂಡ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಇನ್ನೊಬ್ರು ಮಾರ್ಕೆಟಲ್ಲಿ ತರಕಾರಿ ಮಾರೋ ಕೆಲ್ಸ ಮಾಡ್ತಿದ್ರು. ಒಂದಿನ ಸಂಗೀತ ಮನೆ ಮುಂದೆ ಗುಡಿಸ್ತಿರುವಾಗ ಅವಳನ್ನ ನೋಡಿ ಇನ್ನೊಬ್ ಸೊಸೆ ಅಂತಾಳೆ, ಓಹೋ, ಎಷ್ಟು ದಿನ ಇದೇ ಪೊರ್ಕೆ ಇಟ್ಕೊಂಡ್ ಗುಡಿಸ್ತಿರ್ತೀರಾ? ನೋಡ್ತಿದ್ರೆ 1-2-3 ವರ್ಷ ಆಯ್ತನ್ಸತ್ತೆ ನೀನು ಹೊಸ ಪೊರ್ಕೆ ತಗೊಂಡು ಅಲ್ವಾ? ಅರೇ, ಹೊಸ ಪೊರ್ಕೆ ತಗೋಬೋದಲ್ವಾ? ನಾನಂತೂ ತಿಂಗಳಿಗೊಂದು ತಗೋತೀನಪ್ಪ. ಅಯ್ಯೋ ಇಲ್ಲಮ್ಮ, ಇನ್ನು ಸ್ವಲ್ಪ ದಿನ ಈ ಪೊರ್ಕೆ ಬರುತ್ತೆ. ಅಷ್ಟರಲ್ಲೇ ಮಗು ಒಂದು ಕಿತ್ತೋಗಿರೋ ಸ್ಕರ್ಟ್ನ ಎತ್ಕೊಂಡು ಅಲ್ಲಿಗೆ ಬರ್ತಾಳೆ. ಅಮ್ಮ ನೋಡಿದ್ಯಾ, ಈ ಸ್ಕರ್ಟ್ ಕಿತ್ತೋಗ್ಬಿಟ್ಟಿದೆ, ಸ್ವಲ್ಪ ಹೊಸದ್ ಈಸ್ಕೊಡಮ್ಮ. ಅರೇ, ಇದನ್ ಸರಿ ಮಾಡ್ತೀನಲ್ವಾ, ನಾನೇ ಹೊಲ್ದು ಕೊಡ್ತೀನಾಯ್ತಾ? ನಾನೇ ಸರಿ ಮಾಡ್ತೀನಿ, ಸರಿನಾ? ಅರೇ, ಏನ್ ನೀವು ಪಾಪ ಇಷ್ಟು ಕಂಜೂಸ್ ಮಾಡ್ತಿದ್ದೀರಾ? ನನ್ ಮಗಳ ಸ್ಕರ್ಟ್ ಏನ್ ಕಿತ್ತೋಗಿಲ್ಲ, ಏನೂ ಇಲ್ಲ. ಆದ್ರೂ ಅವಳಿಗೆ ಹೊಸ ಸ್ಕರ್ಟ್ ಈಸ್ಕೊಡಕ್ಕೆ ಹೋಗ್ತಿದೀನಿ. ಶಾಪಿಂಗ್ ಕೂಡ ಮಾಡ್ದಂಗಾಗತ್ತಂತ. ಒಂದು 2 ತಿಂಗಳಾಯ್ತು ಅವಳು ಸ್ಕರ್ಟನ್ನ ತಗೊಂಡು. ನೀನೇನು ಇಷ್ಟು ಕಂಜೂಸ್ ಮಾಡ್ತಿದ್ಯಾ ಮಗುಗೊಂದು ಸ್ಕರ್ಟ್ ಈಸ್ಕೊಡೋದಕ್ಕೆ? ಅಮ್ಮ ಬಾಮ, ಶಾಪಿಂಗ್ ಹೋಗೋಣ. ನೀನು ನನ್ಗೆ ಪಿಜ್ಜಾ ಈಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ ಅಲ್ವಾ? ಪಿಜ್ಜಾ ಅಂತ ಕೇಳಿಸ್ಕೊಂಡಿದ ತಕ್ಷಣ ಅನುಗೆ ಕೂಡ ತುಂಬಾ ಇಷ್ಟ ಆಗತ್ತೆ. ಆದ್ರೆ ಅಮ್ಮನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಅವಳಿಗೆ ಅರ್ಥ ಆಗತ್ತೆ. ಹಾ ರಿಯಾ ಡಾರ್ಲಿಂಗ್, ಬಾ ಹೋಗೋಣ, ನಾನ್ ನಿನ್ನ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ. ಅವರಿಬ್ರು ಶಾಪಿಂಗ್ ಅಂತ ಹೋಗ್ಬಿಡ್ತಾರೆ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಹಿಂಗಿದ್ದಾಗ ಒಂದಿನ ಇಬ್ರು ಸೊಸೆಯಂದಿರು ಬಳೆ ಬೊಟ್ಟು ತಗೊಳ್ಳೋದಕ್ಕೋಸ್ಕರ ಅಂಗಡಿಗೆ ಹೋಗ್ತಾರೆ. ಬೇಡ ಬೇಡ ಅಣ್ಣ, ಈ ಬಳೆ ಎಲ್ಲ ತುಂಬಾ ಕಮ್ಮಿ ಕಾಸ್ಟ್ ಇದೆ, ನನ್ ಲೆವೆಲ್ಗೆ ಇಲ್ಲ. ಸೊ ನನ್ಗೆ ತುಂಬಾ ಕಾಸ್ಟ್ಲಿ ಆಗಿರೋದು ತೋರಿಸಿ. ಸರಿ ಮೇಡಮ್, ನಮ್ಮ ಹತ್ರ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ. ಮತ್ತೆ ಅಕ್ಕೋರ ನೀವು ಹೇಳಿ, ನಿಮಗೆ ಯಾವ ರೇಂಜಿನ ಬಳೆಗಳನ್ನ ತೋರಿಸ್ಬೇಕು? ಅಣ್ಣ, ನನ್ಗೆ ಕಡಿಮೆ ರೇಟ್ ಇರೋದೇ ತೋರಿಸಿ. ನನ್ಗೆ ಒಂದು 50 ರೂಪಾಯಿ 20 ರೂಪಾಯಿ ಇದ್ರೆ ಸಾಕನ್ಸತ್ತೆ. ಯಾಕೆ ನೀವು ಯಾವಾಗ್ಲೂ ಇಷ್ಟು ಕಂಜೂಸ್ ಆಗಿರ್ತೀರಾ? ನಿಮ್ಗೋಸ್ಕರ ಸ್ವಲ್ಪ ದುಡ್ಡನ್ನ ನೀವ್ ಖರ್ಚು ಮಾಡ್ಬೇಕಲ್ವಾ? ಎಷ್ಟು ಕೊಟ್ಟಿರ್ತೀರಾ ನೀವ್ ದುಡ್ಡು? ನಮ್ಗೆ 1 ರೂಪಾಯಿ ಕೂಡ ತುಂಬಾ ಮುಖ್ಯ ಅಲ್ವಾ? ನಾನು ಇಷ್ಟು ಕಾಸ್ಟ್ಲಿ ಬೊಟ್ಟನ್ ತಗೊಂಡು ಏನ್ ಮಾಡ್ಲಿ? ನನ್ಗ್ ಬೇಗಡ ಕಡಿಮೆ ಬೆಲೆದಿದ್ರೇನೆ ನನ್ಗೆ ಸರಿ ಹೋಗತ್ತೆ ಬಿಡಿ. ಇವಾಗ 1-2 ರೂಪಾಯಿ ಕೂಡಿಟ್ರೇನೆ ಅಲ್ವಾ, ಮುಂದೆ ಅದು ನಮ್ಗೆ ಯೂಸ್ ಆಗತ್ತೆ. ಮತ್ತೆ ಅವರಿಬ್ರು ಅವ್ರಿಗೆ ಬೇಕಾಗಿರೋದು ಅವ್ರವ್ರ ಲೆವೆಲ್ಗೆ ತಕ್ಕಂಡೆ ಇಸ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಒಂದಿನ, ಅಮ್ಮ, ಈ ಸಲ ಮ್ಯಾಮ್ ಹೇಳಿದ್ರು ಬುಕ್ಸ್ ಎಲ್ಲಾನು ಈ ಸಲ ಸ್ಕೂಲಲ್ಲಿ ಕೊಡಲ್ವಂತಮ್ಮ. ಆಚೆ ತಗೋಬೇಕಂತ 1000 ರೂಪಾಯಿ ಆಗತ್ತಂತೆ. ಅಷ್ಟು ಕಾಸ್ಟ್ಲಿನಾ? ನೀನೇನ್ ಚಿಂತೆ ಮಾಡ್ಬೇಡ, ನಾನ್ ಬೇರೆ ಯಾರತ್ರ ತಗೊಂಡು ಓದ್ಕೋತೀನಿ ಬಿಡು. ಇಲ್ಲ ಮಗಳೇ, ನಿನ್ ಓದಿನ ವಿಚಾರದಲ್ಲಿ ನಾವು ಜಿಪುಣತನ ಮಾಡೋಕ್ಕೋಗಲ್ಲ. ನಿನ್ ತಂದೆ ನಿನ್ಗೆ ಒಳ್ಳೆ ಪುಸ್ತಕ ಕೊಡ್ಸಕ್ಕಾಗಲ್ಲ, ಆದ್ರೆ ಹಳೆ ಪುಸ್ತಕ ನಾವು ಅರ್ಧ ರೇಟಲ್ಲಾದ್ರೂ ತಗೋಬಹುದು. ಸರಿಯಾಗಿ ಹೇಳಿದ್ರಿ. ನನಗೆ ಆ ತರ ಒಂದ್ ಅಂಗಡಿ ಗೊತ್ತಿದೆ. ಅಮ್ಮ ಅಪ್ಪ, ನಾವ್ ಯಾಕೆ ಹಿಂಗಿದೀವಿ? ಚಿಕ್ಕಮ್ಮನ ನೋಡಿದ್ರ ಎಷ್ಟು ದುಡ್ಡಿಟ್ಕೊಂಡಿದ್ದಾರೆ, ನಾವ್ ಯಾಕ ಅವ್ರ ತರ ಇಲ್ಲ? ಮಗಳೇ, ಎಲ್ಲಾರ್ಗೂ ಒಂದೇ ತರ ದೇವ್ರಿಡಲ್ಲ. ನಾವು ಬಡವರು, ನಾವು ಯೋಚನೆ ಮಾಡಿನೇ 1 ರೂಪಾಯಿ ಖರ್ಚು ಮಾಡ್ಬೇಕು. ಆಗ್ಲೇ ಅಲ್ವಾ ಮುಂದೆ ನನ್ ಮಗಳು ಚೆನ್ನಾಗ್ ಓದಕ್ಕಾಗೋದು. ಮಗಳೇ, ನೀನ್ ಚೆನ್ನಾಗ್ ಓದಿ ಚೆನ್ನಾಗ್ ಸಂಪಾದನೆ ಮಾಡಿದ್ರು ಕೂಡ ಶಾಪಿಂಗ್ ಅಂತ ಸುಮ್ನೆ ವೇಸ್ಟ್ ಖರ್ಚುಗಳು ಮಾಡ್ಬಾರ್ದು. ಅಮ್ಮ, ನೀನೇನೂ ಯೋಚನೆ ಮಾಡ್ಬೇಡ. ದೊಡ್ಡೋಳಾದ್ಮೇಲೆ ನಾನ್ ಚೆನ್ನಾಗ್ ಸಂಪಾದನೆ ಮಾಡಿ ನಿಮ್ಮನ್ನೆಲ್ಲ ಚೆನ್ನಾಗ್ ನೋಡ್ಕೋತೀನಿ. ಆದ್ರೆ ವೇಸ್ಟ್ ಖರ್ಚು ಮಾಡೋದಿಲ್ಲ. ಒಂದ್ ಕಡೆ ಸಂಗೀತ ಮಗಳಿಗೆ ಒಳ್ಳೆ ವಿಷಯಗಳನ್ನ ಹೇಳ್ಕೊಡ್ತಾಳೆ, ಇನ್ನೊಂದ್ ಕಡೆ ಪಾರುಲ್ ಏನು ಮಗಳಿಗೆ ಹೇಳ್ಕೊಡೋದಿಲ್ಲ. ಹಿಂಗಿದ್ದಾಗ ಒಂದಿನ, ಅರೇ ರಿಯಾ, ಈ ಪ್ರಾಜೆಕ್ಟ್ ಮಾಡ್ತಾ ನೀನ್ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತಿದ್ಯಾ? ಸ್ಟೇಷನರಿಯಿಂದ ಆಲ್ರೆಡಿ ಮಾಡಿಟ್ಟಿರೋ ಪ್ರಾಜೆಕ್ಟ್ನ ತಗೊಂಡ್ಬಂದ್ ನಿಂಗ್ ಕೊಡ್ತೀನಿ. ನಮ್ಮತ್ರ ಏನಾದ್ರೂ ದುಡ್ಡಿಗೆ ಕಡಿಮೆ ಇದ್ಯಾ ಏನು? ಅಮ್ಮ, ನೀನ್ ತುಂಬಾ ಬೆಸ್ಟ್. ನಿನ್ನ ಕೇಳಿದ್ರೆ ನೀನ್ ಬೈತೀಯ ಅಂತ ಅನ್ಕೊಂಡೆ ಗೊತ್ತಾ? ಇದರಲ್ಲಿ ಬೈಯೋಕೇನಿದೆ? ಪ್ರಾಜೆಕ್ಟ್ನ ಕಾಸು ಕೊಟ್ಟು ತಗೊಳಕಿದ್ದಾಗ ತಗೊಂಡ್ರೆ ಆಯ್ತು. ಪಾರುಲ್ ಆಚ್ ಕಡೆಯಿಂದ ಪ್ರಾಜೆಕ್ಟ್ನ ತಗೊಂಡ್ಬಂದು ಸ್ಕೂಲನ್ನ ಅದನ್ನೇ ಕೊಟ್ಬಿಡ್ತಾಳೆ. ದಿನೇ ದಿನೇ ರಿಯಾ ಮಾತ್ರ ತುಂಬಾ ಕೆಟ್ಟ ವಿಷಯಗಳನ್ನ ಕಲ್ತ್ಕೋತಿದ್ಲು. ಹಿಂಗಿದ್ದಾಗ ಒಂದಿನ, ಅಮ್ಮ, ಈ ಬೋರ್ ಊಟ ತಿನ್ನಕ್ಕಿಷ್ಟ ಇಲ್ಲ, ನೀವ್ ನನ್ಗೋಸ್ಕರ ಆಚೆಯಿಂದ ಏನಾದ್ರೂ ಈಸ್ಕೊಡಿ ಅಮ್ಮ. ಮಗಳೇ, ಆಚೆಯಿಂದ ತಂದು ತಿನ್ನೋದು ಅಪ್ಪನ್ಗಿಷ್ಟ ಆಗೋದಿಲ್ಲ, ಆಮೇಲೆ ನನ್ನ ಬೈತಾರೆ. ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ತರಕಾರಿ ತರಕ್ಕೆ ಹೋಗ್ತಿದೀವಿ ಅಂತ ಹೇಳ್ಬಿಡಣ, ಮತ್ತೆ ಅಲ್ಲಿಂದ ತಿನ್ಬರೋಣ. ವಾವ್, ಸೂಪರ್ ಅಮ್ಮ. ಆಮೇಲೆ ಅವರಿಬ್ರು ಆಚ್ ಕಡೆ ಹೋಗ್ತಾರೆ. ಸಂಗೀತನ ಮನೆಯಲ್ಲಿ ರೇಷನ್ ಖಾಲಿ ಆಗಿರತ್ತೆ, ಅದ್ರಗೋಸ್ಕರ ಅದನ್ ತರಕ್ಕೆ ಅವರು ಹೋಗ್ತಿರ್ತಾರೆ. ಅಮ್ಮ, ನನ್ಗೋಸ್ಕರ ಬಿಸ್ಕೆಟ್ ಮತ್ತೆ ಸ್ವಲ್ಪ ಮಿಕ್ಸರ್ ತಗೊಡ್ತೀಯಾ ಪ್ಲೀಸ್? ಅಯ್ಯೋ ಇಲ್ಲ ಮಗಳೇ, ಆ ದುಡ್ಡಿಗೆ ಒಂದು ಚಾಯ್ ಪತ್ತಿ ಬಂದ್ಬಿಡುತ್ತೆ. ಹಂಗಂತ ಮಗಳು ಕೇಳಿದ್ರು ಅವಳು ತಗೊಳಲ್ಲ. ಯಾವಾಗ್ಲೂ ಪಾಪ ಚಿಕ್ಕ ಹುಡುಗಿ ತುಂಬಾ ನಿರಾಶೆ ಆಗ್ಬಿಡ್ತಿದ್ಲು. ಸಂಗೀತಗೆ ಕೂಡ ತುಂಬಾನೇ ಬೇಜಾರಾಗ್ತಿತ್ತು. ಆದ್ರೆ ಅವರ ಬಡತನದಿಂದ ಅವ್ರಿಗೇನೂ ಮಾಡಕ್ಕಾಗ್ತಿರ್ಲಿಲ್ಲ. ಹಿಂಗೆ ಸಮಯ ಕಳೆದು ಹೋಗುತ್ತೆ. ಇಬ್ರು ಬೆಳೆದು ದೊಡ್ಡವರಾಗ್ತಾರೆ.
ಒಂದ್ ಕಡೆ ಅಣು ತುಂಬಾನೇ ಚೆನ್ನಾಗಿ ಓದ್ತಿದ್ಲು, ಇನ್ನೊಂದ್ ಕಡೆ ರಿಯಾ ನೈಟ್ ಪಾರ್ಟೀಸ್, ಡ್ರಿಂಕ್ಸ್, ಖರ್ಚು ಅಂತ ಇರ್ತಿದ್ಲು. ರಿಯಾ ಮಗಳೇ, ನಿನ್ನೆ ರಾತ್ರಿ ಎಲ್ಲ ನೀನೆಲ್ಲಿದೆ? ಮತ್ತೆ ಯಾವ ರೀತಿ ಶಾಪಿಂಗ್ ಮಾಡ್ತಾ ಇದೀಯ ನೀನು? ನನ್ನ ಕ್ರೆಡಿಟ್ ಕಾರ್ಡ್ ಪೂರ್ತಿ ಲಿಮಿಟ್ ಖಾಲಿಯಾಗಿದೆ. ಡ್ಯಾಡ್, ಅದೇ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇತ್ತು. ಅವಳಿಗೆ ಬರ್ಡೇ ಟ್ರೀಟ್ ನಾನೇ ಥ್ರೋ ಮಾಡಿದ್ದೆ, ಸೊ ಅದರಿಂದ ಸ್ವಲ್ಪ ಲಿಮಿಟ್ ಖಾಲಿ ಆಯ್ತಪ್ಪ. ಹಾ, ಅಷ್ಟು ಶಾಪಿಂಗ್ ಮಾಡಿದ್ಯಾ ನೀನು? ಹಾ ಅಮ್ಮ, ಈ ಶಾಪಿಂಗ್ ಮಾಡಿದ್ದು ಖರ್ಚು ಮಾಡೋದೆಲ್ಲ ನಾನು ನಿನ್ನ ಹತ್ರದಿಂದ ತಾನೇ ಕಲ್ತ್ಕೊಂಡಿದ್ದು. ಈ ಲೆಕ್ಕ ನಾನ್ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಹಣ ಸಂಪಾದಿಸೋದು ನಾನು, ನೀನು ನಿಮ್ಮ ತಾಯಿ ಅಲ್ಲ. ಇವತ್ತಿಂದ ನಿನ್ಗೆ ಹಣ ಕೊಡೋದೇ ಇಲ್ಲ. ಮತ್ತೆ ರಿಯಾ, ನೀನು ಯಾರನ್ನದು ಅನುಸರಿಸ್ಬೇಕಂದ್ರೆ ನಿನ್ ಚಿಕ್ಕಮ್ಮನ ಮಗಳು ಅನುವನ್ನ ಮಾಡು. ಓದ್ಬಿಟ್ಟು ವಕೀಲೆ ಆಗ್ತಾ ಇದ್ದಾಳೆ. ಮತ್ತೆ ನೀನು ಇಡೀ ದಿನ ಸಮಯ ವ್ಯರ್ಥ ಮಾಡ್ತೀಯಾ? ಹಾ, ಮಗು ಅವಳು. ಇವಾಗ ಅವಳು ಎಂಜಾಯ್ ಮಾಡದೇ ಇದ್ರೆ ಯಾವಾಗ ಮಾಡ್ತಾಳೆ? ಖರ್ಚು ಮಾಡ್ಕೊಂಡು ಎಂಜಾಯ್ ಮಾಡ್ಲಿ ಬಿಡಿ. ಪಾರುಲ್ ಯಾವಾಗ್ಲೂ ಹುಡುಗಿ ತಪ್ಪು ಮಾಡಿದ್ರು ಕೂಡ ಅದನ್ನ ಎನ್ಕರೇಜ್ ಮಾಡ್ತಿದ್ಲು. ಅದರಿಂದ ಅವಳು ಕುಡಿಯೋದನ್ನ ಕೂಡ ಶುರು ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಅನು ಚೆನ್ನಾಗ್ ಓದಿ ಅವಳು ಲಾಯರ್ ಆಗ್ತಾಳೆ. ಪಾರುಲ್ಗೆ ಇವಾಗ ಅರ್ಥ ಆಗತ್ತೆ ಅವಳು ಮಾಡಿದ್ದು ತಪ್ಪು ಅಂತ. ಆದ್ರೂ ಇವಾಗ ಏನೂ ಮಾಡಕ್ಕಾಗೋದಿಲ್ಲ. ಅವಳಿಂದನೇ ಅವಳ ಮಗಳ ಭವಿಷ್ಯತ್ತು ಕೂಡ ಹಾಳಾಗ್ಬಿಡ್ತು. ಆದ್ರೆ ಇನ್ನೊಂದ್ ಕಡೆ ಸಂಗೀತ ಮಗಳನ್ನ ತುಂಬಾನೇ ಚೆನ್ನಾಗಿ ಬೆಳ್ಸಿರ್ತಾಳೆ. ಈಗ ಮಗಳು ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ, ಅಮ್ಮನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾಳೆ. ಚಿಕ್ಕವಾಗ್ಲಿಂದ ರಮೇಶ್ ಮತ್ತೆ ಸುರೇಶ್ ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಎಲ್ಲಾ ವಿಷಯದ ಬಗ್ಗೂನೇ ಅವ್ರ ಕಾಂಪಿಟೇಷನ್ನೇ. ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ. ಹಿಂಗೆ ಅವರು ಬೆಳೆದು ದೊಡ್ಡವರಾಗ್ತಾರೆ. ಸುರೇಶ್ ಒಬ್ಬಳನ್ನ ಲವ್ ಮಾಡ್ತಾನೆ. ಮತ್ತೆ ಮನೇಲಿ ಹೇಳ್ದೇನೆ ಅವನು ಮಿತಾಲಿನ ಮದ್ವೆ ಮಾಡ್ಕೊಂಡು ಅವನು ಮನೆಗೆ ಕರ್ಕೊಂಡ್ ಬರ್ತಾನೆ. ಮದ್ವೆಗೆ ಅವ್ರ ಮನೇಲಿ ಒಪ್ಕೋತಾರೋ ಇಲ್ವಾ ಅನ್ನೋ ಯೋಚನೆಯಲ್ಲಿ ಮದ್ವೆ ಮಾಡ್ಕೊಂಡ್ ಮನೆಗೆ ಕರ್ಕೊಂಡ್ ಬರ್ತಾನೆ. ಅವನ ಮದ್ವೆ ವೇಷದಲ್ಲಿ ನೋಡಿ ಅವ್ರ ಅಮ್ಮ ತುಂಬಾ ಶಾಕ್ ಆಗ್ತಾರೆ. ಮತ್ತೆ ಹೀಗಂತಾರೆ, ಏನ್ ಮಾಡಿದ್ಯಾ ಕಣೋ ನೀನು? ಯಾಕಮ್ಮ, ಮದ್ವೆ ಮಾಡ್ಕೊಂಡು ನಿನ್ಗೋಸ್ಕರ ಸೊಸೆ ತಂದಿದ್ದೀನಿ. ಅದೇನು ಕಾಣಿಸ್ತಿದೆ, ಇವಳಿಗಿಂತ ಚೆನ್ನಾಗಿರೋ ಹುಡುಗಿ ನಿನ್ಗೆ ಸಿಕ್ಕಿಲ್ವೇನೋ? ವಿಮಲಾ ಮಿತಾಲಿನ ನೋಡಿದ ತಕ್ಷಣ ಯಾಕಂಗಂತಾಳಂದ್ರೆ, ಮಿತಾಲಿ ನೋಡಕ್ಕೇನೋ ಸುಂದರವಾಗಿರ್ತಾಳೆ, ಆದ್ರೆ ತುಂಬಾ ಶಾರ್ಟ್ ಆಗಿರ್ತಾಳೆ. ಅವಳ ಶರೀರಕ್ಕಿಂತ ಅವಳ 2 ಕಾಲ್ಗಳು ತುಂಬಾನೇ ಚಿಕ್ಕದಾಗಿರುತ್ತೆ. ಅದರಿಂದ ನೋಡಕ್ಕೆ ಬೋನಿ ತರ ಕಾಣಿಸ್ತಾಳೆ. ಇವಳು ಬೋನಿ ಸೊಸೆ ಕಣೋ. ಅದನ್ನ ಕೇಳಿದ ತಕ್ಷಣ ಮಿತಾಲಿ ಹೀಗಂತಾಳೆ, ಅಯ್ಯೋ ಅತ್ತೆ, ನಾನು ಬೋನಿ ಅಲ್ಲ, ನನ್ನ ಶರೀರಕ್ಕಿಂತ ನನ್ನ ಕಾಲು ಚಿಕ್ಕದಾಗಿದೆ, ಅದಕ್ಕೆ ಕೊಳ್ಳಕ್ ಕಾಣಿಸ್ತೀನಿ. ಸುರೇಶ್ ಅಲ್ಲಿಗೆ ಬಂದು ರಮೇಶ್ನ ಗೇಲಿ ಮಾಡಕ್ ಶುರು ಮಾಡ್ತಾನೆ. ಸ್ವಲ್ಪ ಕುಳ್ರಲ್ಲಮ್ಮ, ತುಂಬಾನೇ ಕುಳ್ರೋ. ಸುರೇಶ್, ಮಿತಾಲಿ ನನ್ನ ಹೆಂಡ್ತಿ, ಅವಳ ಬಗ್ಗೆ ತಮಾಷೆ ಮಾಡಕ್ ಹೋಗ್ಬೇಡ. ಯಾಕೆ ಮಾಡಬಾರ್ದು ಅಣ್ಣ? ನೀವಂತೂ ನಮ್ ಕುಟುಂಬದ ಮರ್ಯಾದೆ ಕಳೆದ್ಬಿಟ್ರಿ. ನೋಡ್ತಾ ಇರಿ, ನಾನು ಎಂತ ಹುಡುಗಿನ ಮದ್ವೆ ಆಗ್ತೀನಿ. ವಿಮಲ ಏನು ಮಾತಾಡೋದಿಲ್ಲ, ಅವಳಿಗೆ ಮಾತೇ ಇರಲ್ಲ. ಆಮೇಲೆ ಬಂದಿದ ತಕ್ಷಣ ಮಿತಾಲಿ ಮನೆ ಒಳಗಡೆ ಬಂದು ಎಲ್ಲ ಜವಾಬ್ದಾರಿ ತಗೊಳಕ್ಕೆ ಟ್ರೈ ಮಾಡ್ತಾಳೆ. ಅತ್ತೆ, ಏನ್ ಮಾಡ್ಬೇಕು ಹೇಳಿ, ನಾನೆಲ್ಲಾನು ಮಾಡ್ಕೋತೀನಿ, ನೀವ್ ಆರಾಮಾಗಿರ್ಬೋದು. ಇಲ್ಲಮ್ಮ, ಬೇಡ, ನೀನ್ ಮೊದಲನೇ ದಿನ ಅಲ್ವಾ. ಅಯ್ಯೋ, ಅದ್ರಲ್ಲೇನಿದೆ, ನಾನು ಅಡ್ಗೆ ಮಾಡ್ಲಾ? ಸುರೇಶ್ ಗೇಲಿ ಮಾಡೋದನ್ ಮಾತ್ರ ಬಿಡೋದಿಲ್ಲ. ಮತ್ತೆ ಅವರಿಬ್ಬರಿಗೂ ಜಗಳ ಬೇರೆ ಆಗ್ಬಿಡುತ್ತೆ. ಮತ್ತೆ ಸುರೇಶ್ ಅವತ್ತಿನ ದಿನ ರಾತ್ರಿ ಯೋಚನೆ ಮಾಡ್ತಾನೆ, ಈಗ ನಾನು ಮದ್ವೆ ಆಗ್ಬಿಡ್ಬೇಕು. ನನ್ಗೆ ಹೆಂಡ್ತಿ ಸಿಗ್ಬೇಕು ಅಂದ್ರೆ ನಮ್ಮ ಅದಕ್ಕೆ ಮೀರ್ಸೋ ತರ ಇರ್ಬೇಕು. ಮಾರನೇ ದಿನ ಅವನು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಅವತ್ತು ಆಫೀಸ್ಗೆ ಒಂದು ಉದ್ದ ಹುಡುಗಿ ಬಂದಿರ್ತಾಳೆ. ಅವಳು ಅಲ್ಲಿ ಆಫೀಸ್ಗೆ ಹೊಸ ಹುಡುಗಿ. ಅವಳ ಕಾಲು ಉದ್ದವಾಗಿರೋದ್ರಿಂದ ಆ ಕೆಲ್ಸ ಸಿಕ್ಕಿರುತ್ತೆ. ಅವಳ ಹೆಸರು ಮಾನ್ಸಿ. ಎಲ್ಲರಿಗಿಂತ ತುಂಬಾ ಟಾಲ್ ಆಗಿರ್ತಾಳೆ. ನೋಡಿದ ತಕ್ಷಣ ಇವ್ನು ಅನ್ಕೋತಾನೆ, ಅಯ್ಯೋ ದೇವ್ರೆ, ನಾನಂತೂ ಇವಳನ್ನೇ ಮದ್ವೆ ಆಗ್ಬೇಕು. ಇವಳ ಕಾಲ್ಗಳು ಎಷ್ಟು ಉದ್ದ ಇದೆ. ನಮ್ಮ ಅತ್ತಿಗೆ ಇವಳು ಮುಂದೆ ಇರುವೆ ಇದ್ದಾಗಿರ್ತಾರೆ. ಸುರೇಶ್ ಹೋಗಿ ಪ್ರಪೋಸ್ ಮಾಡಿದ ತಕ್ಷಣ ಅವಳು 1 ನಿಮಿಷನೂ ಯೋಚನೆ ಮಾಡದೆ ಸರಿ ಅಂತ ಒಪ್ಕೋತಾಳೆ. ಅವಳು ತುಂಬಾ ಟಾಲ್ ಆಗಿರೋ ಕಾರಣದಿಂದ ಯಾರೂ ಮದ್ವೆ ಮಾಡ್ಕೊಂಡಿಲ್ಲ. ಮತ್ತೆ ಅದ್ರಗೋಸ್ಕರನೇ ಕೆಲ್ಸಕ್ಕೆ ಬೇರೆ ಬರ್ಬೇಕಾಗಿತ್ತು. ಅವನು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ ತಕ್ಷಣ ಅವಳು ಒಪ್ಕೊಂಡು ಅವನ್ನ ಮದ್ವೆ ಕೂಡ ಆಗ್ಬಿಡ್ತಾಳೆ. ಮನೆ ಆಚೆ ಬಂದು ನಿಂತ್ಕೊಂಡು ಅವರು ಬಾಗಲ್ ತಟ್ಟಕ್ಕೆ ಶುರು ಮಾಡ್ತಾರೆ. ಮತ್ತೆ ಈಗಂತ ಯೋಚನೆ ಮಾಡ್ತಾರೆ, ಇವಾಗಿರುತ್ತೆ ಪೈಪೋಟಿ. ನನ್ನ ಹೆಂಡ್ತಿ ಮುಂದೆ ಅತ್ತಿಗೆ ಚಿಕ್ಕ ಕಾಲುಗಳ ಅತ್ತಿಗೆನ ಇವಳು ಒಂದೇ ಸರಿ ಬಡ್ದು ಬಾಯಿಗೆ ಹಾಕೋತಾಳೆ. ಬಾಗಲ್ ತೆಗೆದು ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ. ಯಾರಪ್ಪ ಇವಳು? ಇವಳು ನಿಮ್ ಚಿಕ್ಕ ಸೊಸೆ ಅಮ್ಮ. ಮತ್ತೆ ಇವಳ ಮುಖ ಎಲ್ಲಿದೆ ಕಣೋ? ಮುಖ ಬೇರೆ ಪ್ರಪಂಚದಲ್ಲಿ, ಕಾಲ್ ಬೇರೆ ಪ್ರಪಂಚದಲ್ಲಿ ಇದ್ದಂಗಿದೆ ಅಲ್ವೋ? ಏನೋ ಇಂಥ ಹುಡ್ಗಿನ್ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ? ನಮಸ್ತೆ ಅತ್ತೆ. ವಿಮಲಾ ಕಾಲ್ ಮುಗಿಯೋಣ ಅಂತ ಎಷ್ಟೋ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ತುಂಬಾ ಟಾಲ್ ಆಗಿರೋದ್ರಿಂದ ಅವಳ ಕೈಯಲ್ಲಿ ಪಾಪ ಬಗ್ಗಕ್ಕೆ ಆಗೋದಿಲ್ಲ. ಅರೆ ಪರವಾಗಿಲ್ಲಮ್ಮ, ನಮಸ್ಕಾರ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಬಿಡಮ್ಮ. ಒಬ್ಬ ಸೊಸೆ ಏನೋ ತುಂಬಾ ಟಾಲ್ ಆಗಿದ್ದಾಳೆ, ಇನ್ನೊಂದು ಸೊಸೆ ಏನೋ ತುಂಬಾ ಚಿಕ್ಕದಾಗಿದ್ದಾಳೆ. ಏನೇ ಬರಹಾಣು. ಪಾಪ ಅವಳು ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಅವಳಿಗೆ ಏನು ಅರ್ಥ ಆಗೋದಿಲ್ಲ.
ಅವಳು ಸೊಸೆಂದ್ರ ಬಗ್ಗೆ ತುಂಬಾನೇ ಕನ್ಸುಗಳನ್ನ ಕಾಣಿರ್ತಾಳೆ. ಅದೇ ಒಬ್ಬರು ಕೂಡ ನಾರ್ಮಲ್ ಆಗಿರೋದಿಲ್ಲ. ಇನ್ನೊಂದ್ ಕಡೆ ಇವ್ರಿಬ್ರು ಯೋಚನೆ ಮಾಡ್ತಾರೆ, ಏನಣ್ಣ ಹೆಂಗಿದೆ ನನ್ ಚಾಯ್ಸು? ಈಗ ನಿಮ್ ಹೆಂಡತಿ ನನ್ನ ಹೆಂಡತಿ ಮುಂದೆ ಇರುವೆ ಇದ್ದಾಗಿದ್ದಾರೆ. ಏಯ್ ಸುಮ್ನೇರೋ, ನನ್ನ ಹೆಂಡತಿ ಚೆನ್ನಾಗೇ ಇದ್ದಾಳೆ. ನಿನ್ ಹೆಂಡತಿ ಜಿರಾಫೆ ಇದ್ದಂಗಿದ್ದಾಳೆ, ಜಿರಾಫೆ. ಒಂದ್ ಕಡೆ ಅಣ್ಣ ತಮ್ಮಂದಿರು ಜಗಳ ಮಾಡೋದನ್ನ ನೋಡಿ ಸೊಸೆಂದ್ರು ಕೂಡ ಜಗಳ ಮಾಡಕ್ ಶುರು ಮಾಡ್ತಾರೆ. ಇರ್ವೆ ಮಗು, ಕೆಲ್ಸ ಮಾಡು, ಇಲ್ಲಾಂದ್ರೆ ಕಾಲಲ್ಲಿ ಓದಿದ್ದೀರಂದ್ರೆ ಎಲ್ಲೋಗ್ ಬೀಳ್ತೀಯೋ. ಇದು ನೀನ್ ನನ್ನ ಓದಿದ್ದೀಯ, ಮುಖ ನೋಡ್ ಹೆಂಗಿದೆ ಅಂತ. ಜಿರಾಫ್ ಮಗು ಶ್ವೇತ ಅಂತರ ಇದೀಯಾ? ಅಯ್ಯೋ, ನಿನ್ ಕಾಲ್ ಮಾತ್ರ ಇರುವೆಗಿಂತ ಚಿಕ್ಕದಾಗಿದೆ. ನೋಡೋದಕ್ಕೆ ಈಲಿ ತರ ಕಾಣಿಸ್ತಿದ್ಯಾ, ಆದ್ರೆ ನೀನು ಕಾಡಲ್ಲಿರ್ಬೇಕಾಗಿರೋಳು. ಕಾಡಲ್ಲಿ ಜನರ ಮಧ್ಯೆ ಇರೋದಕ್ಕೆ ಲಾಯಕ್ಕೆ ಇಲ್ಲ ನಿನ್ಗೆ. ಹಂಗಂತ ಇಬ್ರು ಜಗಳ ಮಾಡಕ್ ಶುರು ಮಾಡ್ತಾರೆ. ಅದನ್ ನೋಡಿ ಪಾಪ ವಿಮಲಾ, ಈ ಮನೆ ನೋಡೋದಕ್ಕೆ ಒಂದ್ ದೊಡ್ಡ ಸರ್ಕಸ್ ತರ ಅನ್ಸ್ತಿದೆ. ಮುಂದೆ ನನ್ ಮಕ್ಕಳಿಬ್ರು ಜಗಳ ಮಾಡ್ತಿದ್ರು, ಈಗ ಇವ್ರಿಬ್ರು ಜಗಳ ಮಾಡಕ್ ಶುರು ಮಾಡಿದಾರೆ. ಒಬ್ಳು ಕುಳ್ಳಕ್ಕಿದ್ದಾಳೆ, ಒಬ್ಳು ಉದ್ದಕ್ಕಿದ್ದಾಳೆ. ಅಯ್ಯೋ ದೇವ್ರೆ, ನನಗಿಂತಹ ಸೊಸೆ ಬೇಡಪ್ಪ, ನಾನು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಪ್ಪ. ಹಂಗಂತ ಅವಳು ಜೋರ್ಗೆ ಹೇಳ್ತಾಳೆ. ಅದನ್ ಕೇಳಿಸ್ಕೊಂಡು ಎಲ್ಲರೂ ಬಾಯಿ ಮುಚ್ಕೋತಾರೆ. ಇದೇನ್ ಹೇಳ್ತಿದ್ಯಮ್ಮ? ನಾನ್ ಮಿತಾಲಿನ ಪ್ರೀತಿಸ್ತೀನಿ. ಹಾ, ನಾನು ಮಾನ್ಸಿನ್ ಪ್ರೀತಿಸ್ತೀನಿ. ಪ್ರೀತಿ ಪ್ರೇಮ ಅದೆಲ್ಲ ಏನ್ ಬೇಕಾಗಿಲ್ಲ. ನಿಮ್ಮನ್ ನೋಡ್ಕೊಂಡ್ ನನ್ ಕೈಲಿ ಇರಕ್ಕಾಗೋದಿಲ್ಲ. ನನ್ ಮನೆ ಇದು. ಇಂತಹ ಎಂತಿಯರು ಬೇಕಂದ್ರೆ ನೀವಿಬ್ರು ಮನೆ ಬಿಟ್ಟು ಹೋಗ್ಬೇಡಿ, ಇಲ್ಲಾಂದ್ರೆ ಇವ್ರಿಬ್ರನ್ನ ಅವ್ರ ಅಮ್ಮನ್ ಮನೇಲಿ ಬಿಟ್ಬನ್ನಿ. ಹಂಗಂತ ಅವಳು ಕೋಪದಿಂದ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಅವ್ರಮ್ಮ ಹೇಳಿದ್ದು ಮಾಡ್ಬೇಕಾಗಿರುತ್ತೆ, ಏಕಂದ್ರೆ ಅವಳು ಕೋಪ ಎಂತದ್ದು ಅಂತ ಅವರಿಬ್ರಿಗೂ ಗೊತ್ತಿರುತ್ತೆ. ಈ ವಿಷಯ ರಮೇಶ್ ಮತ್ತೆ ಸುರೇಶ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ಅದಕ್ಕೆ ಅವರಿಬ್ರು ತುಂಬಾನೇ ಭಯಪಡ್ತಾರೆ. ಮಾರನೇ ದಿನ ಅವರು ಅಮ್ಮನ್ ಮನೆಗೆ ಹೋಗೋದಕ್ಕೆ ಅವರಿಬ್ರು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿರ್ತಾರೆ. ಆದ್ರೆ ಆ ದಿನ ತುಂಬಾನೇ ಮಳೆ ಬರಕ್ ಶುರು ಆಗತ್ತೆ. ವಿಮಲಾ ಅವರ ಮನೆ ತುಂಬಾನೇ ಹಳೆದಾಗಿರೋ ಕಾರಣದಿಂದ ಮನೆಗೆ ಪಾಪ ದೊಡ್ಡ ಅಪಾಯ ಆಗ್ಬಿಟ್ಟಿರುತ್ತೆ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾಳೆ ವಿಮಲಾ. ಅಯ್ಯೋ ದೇವ್ರೆ, ಇದು ನನ್ನ ಗಂಡ ಕಟ್ಟಿರೋ ಮನೆ, ಇವಾಗ ಈ ಮನೆಯನ್ನು ನಾಶ ಆಗ್ಬಿಡ್ತಲ್ಲಪ್ಪ, ನಾನೇನ್ ಮಾಡ್ಲಿ? ಆಗ ವಿಮಲಾನ ಸೊಸೆಂದ್ರ ಅಲ್ಲಿಗೆ ಬಂದು ಹೀಗಂತಾರೆ, ಅತ್ತೆ ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ನಾವಿದನ್ನ ಸರಿ ಮಾಡ್ತೀವಿ. ಅಯ್ಯೋ, ಇದೆಲ್ಲ ಹೆಂಗ್ ಸರಿ ಮಾಡಕ್ಕಾಗತ್ತೆ? ನಾವಲ್ಲ ಇದನ್ನ ಸರಿ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಮೇಸ್ತ್ರಿನ ಕರಿಬೇಕು, ದುಡ್ಡಿಲ್ಲ ನಮ್ಮತ್ರ. ಅತ್ತೆ ನಾವ್ ನೋಡ್ಕೋತೀವಿ, ನೀವ್ ಭಯ ಪಡ್ಬೇಡಿ. ಅವರಿಬ್ರು ಒಂದು ಗ್ರೂಪ್ ಆಗ್ಬಿಟ್ರಿ. ಈಗ ಮಾನ್ಸಿ ಟಾಲ್ ಆಗಿರೋ ಕಾರಣದಿಂದ ಅವಳ ಕೈಯಲ್ಲಿ ಸರಿ ಮಾಡೋಕ್ಕಾಗಿರುವ ಎಲ್ಲಾ ಜಾಗದಲ್ಲಿ ಅವನು ಸರಿ ಮಾಡ್ಬಿಡ್ತಾಳೆ. ಸ್ವಲ್ಪ ತಲೆ ಅವರಿಬ್ರು ಮನೆನ ಸರಿ ಮಾಡ್ಬಿಡ್ತಾರೆ. ಅದನ್ನ ನೋಡಿ ಅವ್ರ ಅತ್ತೆಗೆ ತುಂಬಾನೇ ಸಂತೋಷ ಆಗತ್ತೆ. ಈ ರೀತಿ ನೀವೆಲ್ಲರೂ ಒಟ್ಟಿಗೆ ಸೇರಿ ಸಂತೋಷವಾಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರಿಗೂ ಒಂದ್ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅದನ್ನ ಹೇಳ್ಕೊಂಬೇಡಿ, ಅದನ್ನ ಹಿಡ್ಕೊಂಡು ಜಗಳ ಮಾಡ್ಕೋಬೇಡಿ, ಆಯ್ತಾ? ನೀವು ಸಪೋರ್ಟ್ ಮಾಡ್ಕೊಂಡಿದ್ರೆ ಜೀವನ ಸಾಗುತ್ತೆ ಚೆನ್ನಾಗಿ. ಅಮ್ಮನ್ ಮನೆಗ್ ನೀವ್ ಕಳ್ಸಲ್ಲ ಅಲ್ವಾ ಅತ್ತೆ? ಇಲ್ಲ ಅಮ್ಮ, ನಿಜವಾಗ್ಲು? ಹಾ ನಿಜಾನೇ. ನೀವಿಬ್ರು ಹೆಂಗಿದ್ರು ಪರವಾಗಿಲ್ಲ, ನೀವಿಬ್ರು ನನ್ನ ಸೊಸೆಂದ್ರು. ಇನ್ನೊಂದ್ಸಲ ತೂಫಾನ್ ಬಂದ್ರೆ ಮನೇನ್ ಯಾರ್ ಸರಿ ಮಾಡ್ತಾರೆ? ಈ ರೀತಿ ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಮತ್ತೆ ರಮೇಶ್ ಸುರೇಶ್ ಕೂಡ ಜಗಳ ಮಾಡಲ್ಲ. ಸೊಸೆಂದ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೋತಾರೆ. ಮತ್ತೆ ಈ ರೀತಿ ಅವರೆಲ್ಲರೂ ಒಟ್ಟುಗೂಡಿ ತುಂಬಾ ಸಂತೋಷವಾಗಿರ್ತಾರೆ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।